ಚಂದ್ರಶೇಖರ್ ಅವರೇ, ಇದು ಲೂಟಿ ವಿಚಾರದಲ್ಲಿ ಬಿಜೆಪಿ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿದೆಯಲ್ವಾ? ಯಾಕೆ ಇಂಟರ್ಫಿಯರ್ ಆಗಲ್ವಾ ಬಿಜೆಪಿ ಅವರು? ಯಾಕೆ ಸುಮ್ಮನೆ ಮೈ ಮೇಲೆ ಎಳ್ಕೊಳ್ಳೋದು ಅಂತನಾ? ಕಾಂಗ್ರೆಸ್ನ ಲೂಟಿ ವಿಚಾರದಲ್ಲಿ 70 ವರ್ಷದಿಂದ ನೋಡ್ಕೊಂಡ್ ಬರ್ತಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯವೇ. ನೋಡಿ, ನೀವಾಗಲೇ ಮಾತಾಡ್ತಾ ಇದ್ರಿ ಕೆಂಪಣ್ಣವರ 40% ಬಿಜೆಪಿ ಸಮಯದಲ್ಲಿ ನೀವು ಹೇಳಿದ್ದು ಅಸಂಪ್ಷನ್ ಅಂತೇಳಿ. ಕೆಂಪಣ್ಣವರು ಸಿದ್ದರಾಮಯ್ಯನವರ ಮನೆಯಿಂದ ಆಚೆ ಕಡೆಗೆ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳಿದಾಗ ಅವತ್ತು ಮಾರನೇ ದಿವಸನೇ ಆವತ್ತಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಹೇಳಿದ್ರು, ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಗಳಿದ್ರೆ ತಗೊಂಡೋಗಿ ಕಾಂಪಿಟೇಟಿವ್ ಅಥಾರಿಟಿ ಕೊಡಿ ಅಂತೇಳಿ, ಲೋಕಾಯುಕ್ತ ಕೊಡಿ ಅಂತೇಳಿ. ಕೊಡಲಿಲ್ಲ. PM ಅವರ ಆಫೀಸಿಗೆ ಪತ್ರ ಬರೆದಿದ್ದೀವಿ ಅಂತ ಹೇಳಿದ್ರು, ಅಲ್ಲಿಂದನೂ ರಿಪ್ಲೈ ಬಂತು ಡಾಕ್ಯುಮೆಂಟ್ ಕೊಡಿ ಅಂತೇಳಿ. ಅದಾದಮೇಲೆ ಪದೇ 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 ಮುಖ್ಯಮಂತ್ರಿಗಳು ಹೇಳ್ತಾ ಬಂದರು, ಕೆಂಪಣ್ಣವರೇ ಯಾವ್ದಾದ್ರು ಡಾಕ್ಯುಮೆಂಟ್ಗಳಿದೆ ತಂದು ಕೊಡಿ ಅಂತೇಳಿ. ಒಂದು ಡಾಕ್ಯುಮೆಂಟ್ ತಂದು ಕೊಡೋಕ್ಕಾಗಲಿಲ್ಲ. ಬಿಟ್ಬಿಡಿ. ಆವಾಗೇನು ಅಬ್ಬರಿಸಿ ಬಬ್ಬಿರಿದ್ರು ಇವರು, ನಾವು ಅಧಿಕಾರಕ್ಕೆ ಬಂದರೆ ಅವರನ್ನು ತಂದು ತನಿಖೆ ಮಾಡಿಸುತ್ತೇವೆ ಅಂತೇಳಿ. 1 ವರ್ಷ ಆಯಿತು. ನಾಚಿಕೆ ಏನಾದರೂ ಆಗುತ್ತಾ ಸ್ವಾಮಿ ನಿಮಗೆ? ಏನಾಯ್ತು ತನಿಖೆ? 40% ಅಂತೇಳಿ ಅಷ್ಟೊಂದು ಇದು ಮಾಡಿದ್ರಲ್ಲ, ಒಂದೇ ಒಂದು ತನಿಖೆ ಮಾಡಿಸೋಕೆ ನಿಮ್ಮ ಕೈಲಾಗಿಲ್ವಾ? ಅದರ ಅರ್ಥ ಏನು? ಸುಳ್ಳು, ಶುದ್ಧ ಸುಳ್ಳು. ಇವತ್ತು ಇಡೀ ಕರ್ನಾಟಕದ ರಾಜ್ಯ ಸರ್ಕಾರ ಪಂಜಾಬ್ ಆದಮೇಲೆ 2ನೇ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ದಿವಾಳಿ ಆಗಿರ್ತಕ್ಕಂಥದ್ದು. ದಿವಾಳಿ ಯಾಕಾಗ್ತಾ ಇದೆ? 55,000 ಕೋಟಿ ನೀವು ಇದನ್ನ ಫ್ರೀ ಬೀಸ್ ಕೊಡೋದಕ್ಕೆ 1,60,000 ಕೋಟಿ ಸಾಲ ಮಾಡ್ತೀರಾ? ಒಂದು ಡೆವಲಪ್ಮೆಂಟ್ ವರ್ಕ್ ಆಗಿಲ್ಲ, 1 ಕಿಲೋಮೀಟರ್ ರಸ್ತೆ ಆಗಿಲ್ಲ, ಒಂದು ಶಂಕುಸ್ಥಾಪನೆ ಆಗಿಲ್ಲ. ಹಾಗಾದ್ರೆ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ? ಲೂಟಿ ಮಾಡ್ತೀರಿ ಅಂತ ಹೇಳಿದ್ದು ಬಿಜೆಪಿ ಶುರು ಮಾಡಿದ್ದಲ್ಲ, ನಿಮ್ಮದೇ BR ಪಾಟೀಲ್ ಶುರು ಮಾಡಿದ್ರು, ನಿಮ್ಮದೇ ಬಸವರಾಜ ರೆಡ್ಡಿ ಅವರು ಶುರು ಮಾಡಿದ್ರು, ನಿಮ್ಮದೇ ಬಸವರಾಜ್ ಶಿವಗಂಗಾ ಹೇಳಿದ್ರು, ಹರಿಪ್ರಸಾದ್ ಅವರು ಹೇಳಿದ್ರು, ನಿಮ್ಮ ಸಚಿವರುಗಳು ನಿಮ್ಮ MLAಗಳೇ ಹೇಳ್ತಾ ಇರ್ತಕ್ಕಂಥ ಲೂಟಿಗೆ ಒಂದಕ್ಕಾದ್ರೂ ಇಲ್ಲಿವರೆಗೂ ತನಿಖೆ ಮಾಡಿಸಿದ್ರ? ನಿಮ್ಮದೇ ಕೊಟ್ಟಿರ್ತಕ್ಕಂಥ ನಿಮ್ಮ MLAಗಳು ಕೊಟ್ಟಿರ್ತಕ್ಕಂಥ ಲೆಟರ್ಗೆ ತನಿಖೆ ಮಾಡಿಸಿದ್ರ? ಇಲ್ಲ. ಇವತ್ತು ನಡೀತಿರ್ತಕ್ಕಂತಹ ಲೂಟಿ ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಇವರು ಕಾಂಟ್ರಾಕ್ಟರ್ಗಳು ಪತ್ರ ಬರೆದ್ರು ರಾಷ್ಟ್ರಪತಿಗೆ, ವಿಷ ಕೊಟ್ಬಿಡಿ, ನಮಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ, ದಯಮಾಡ ಕೊಡಿ ಅಂತೇಳಿ. ಇಷ್ಟಾದ್ರೂ ಕೂಡ ದೇವೇಗೌಡರು ಮಾಡಿರ್ತಕ್ಕಂಥ ಮಾತಲ್ಲಿ ಯಾವ್ದಾದ್ರು ಸುಳ್ಳಿದೆಯಾ? ಇಡೀ ಸಮಾಜಕ್ಕೆ ಗೊತ್ತು ಎಷ್ಟು ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರಾಜ್ ಅವರು ಅವಾಗಲೇ ಹೇಳ್ತಾ ಇದ್ದಾರೆ, ಆ ವಿಷಯ ನಾನು ಹೇಳಬೇಕು ಅಂತ ಇದ್ದೆ. ಒಂದು ಅಡಿಗೆ 100 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಇವತ್ತು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಇಷ್ಟಿಷ್ಟು ಹಣ ಇದಕ್ಕೆ ಫಿಕ್ಸ್ ಮಾಡಿಟ್ಟಿದ್ದಾರೆ. ಮೋದಿಯವರ ಬಾಯಲ್ಲಿ ಕೂಡ ನಿನ್ನೆ ಬಂತು, ಯಾವ ರೀತಿ ಕರ್ನಾಟಕವನ್ನು ATM ಮಾಡಿಕೊಂಡು ಲೂಟಿ ಮಾಡಿ ಬೇರೆ ರಾಜ್ಯಗಳ ಚುನಾವಣೆಗೆ ಇವರು ಉಪಯೋಗಿಸ್ಕೊಂಡ್ರು ಅಂತೇಳಿ. ಅಂದ್ರೆ ಇವತ್ತು ಇಡೀ ಕಾಂಗ್ರೆಸ್ ಕರ್ನಾಟಕ ಲೂಟಿ ದಾಖಲೆಗಳನ್ನ ಕೊಡ್ಲಾರ್ದೇನೆ ನಿಮ್ ಪಾಡಿಗೆ ನೀವೆಲ್ಲ ಹೇಳ್ಕೊಳ್ತಾ ಹೋದ್ರೆ ಜನ ತಿಳ್ಕೊಳ್ಳೋದು ಏನೋ ಒಂದ್ ಹೇಳ್ತಾ ಇರ್ತಾರೆ ಬಿಡು ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಗೆ ಬರುತ್ತೆ. ವೇಟ್ ವಾಪಸ್ ಬರ್ತೀನಿ. ನಮ್ದು ಆರೋಪ ಆಯ್ತು, ನಿಮ್ದು MLA ಮಾಡಿದ್ದೇನೆ ಆರೋಪನಾಗರೆ, ನಿಮ್ಮ MLA ಸುಳ್ಳು ಹೇಳಿದ್ದೇನೆ ಅಂತ ಹೇಳಿದ್ರೆ ಅವ್ನು ಸಸ್ಪೆಂಡ್ ಮಾಡಿ ನೀವು. ಚಂದ್ರಶೇಖರ್ ಅವರೇ 1 ಸೆಕೆಂಡ್ ವಾಪಸ್ ಬರ್ತೀನಿ. ದೇವರಾಜ್ ಸರ್, ಈ ಒಂದು ವಿಚಾರಕ್ಕೆ ನಂಗೆ ಹೇಳಿ, ಕಲ್ಲು ಬಂಡೆಯನ್ನ ಕದ್ದು ವಿದೇಶಕ್ಕೆ ಸಾಗಾಟ ಮಾಡಿ ಶ್ರೀಮಂತರಾದ್ರು DK ಶಿವಕುಮಾರ್ ಅವರು ಅನ್ನೋ ಶಬ್ದವನ್ನ ಕುಮಾರಸ್ವಾಮಿ ಅವರು ಬಳಕೆ ಮಾಡಿದ್ದಾರೆ. ಸರ್, ಇದು ಕೇಳಿ ಅಲ್ವಾ ಆ ಶಬ್ದ ಬಳಕೆ. ಹಾಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಯಾಕೆ DK ಶಿವಕುಮಾರ್ ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ಖಂಡಿತವಾಗಿ ಕದ್ದು ವಿದೇಶಕ್ಕೆ ಸಾಗಿಸೋ ಮಟ್ಟಕ್ಕೆ ನೋಡ್ಕೊಂಡು ಸುಮ್ಮನೆ ಇದ್ರ ಕುಮಾರಸ್ವಾಮಿ ಅವರು? ಸರ್, ನಾವು 2006 ಮತ್ತು 2008ರ ಅವಧಿಯಲ್ಲಿ BJP ಜೊತೆಗೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ತನಿಖೆಯನ್ನು ಸಹ ನಾವು ಆದೇಶ ಮಾಡಿದ್ವಿ. ತದನಂತರ ನಾವು 19ರಲ್ಲಿ ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಅಧಿಕಾರ ಮಾಡಿದ್ವಿ. ನಾವು ಅಷ್ಟರ ಮಟ್ಟಿಗೆ ನಮ್ಮ ಕೈಕಾಲು ಕಟ್ಟಾಕಿತ್ತು. ಒಂದು ಕೈಕಾಲು ಕಟ್ಟಾಕಿದ್ದು ನಾನು ಹೇಳಿದೆ. ನೀವು ಕೂಡ ಹಾಗಿದ್ದಾಗ ಕದ್ದು ವಿದೇಶಕ್ಕೆ ಆ ಕಲ್ಲನ್ನ ಸಾಗಾಟ ಮಾಡಿದಾರ ಅನ್ನೋದಾದ್ರೆ ನಿಮ್ಮದು ಕೂಡ ಅದರಲ್ಲಿ ಪಾತ್ರ ಇದೆ. ನೀವು ಕೂಡ ಸೈಲೆಂಟ್ ಆಗಿದ್ರಿ ನೋಡ್ಕೊಂಡು, ಅದರ ಅರ್ಥ ಅದೇ ಅಲ್ವಾ? ಕಂಪ್ಲೀಟ್ ಮಾಡ್ತೀವಿ ಸರ್. ನಮಗೆ ಅಧಿಕಾರ ಸಿಕ್ಕಿದ್ದು ಕೇವಲ 14 ತಿಂಗಳು. 14 ನಮ್ಗೆ 14 ತಿಂಗಳಲ್ಲಿ ಎಂತ ಅಗ್ನಿ ಪರೀಕ್ಷೆ ಇತ್ತು ಅಂತಂದ್ರೆ, ಕಾಂಗ್ರೆಸ್ ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದುವರಿಸಿ ರೈತರ ಸಾಲ ಮನ್ನಾ ಮಾಡಿ ಮತ್ತೆ ಬಡವರ ಬಂದು ಮತ್ತೆ ಋಣಮುಕ್ತರು ತರುವಂತಹ ಒಂದು ಅನಿವಾರ್ಯತೆ ಅದನ್ನು ಮುಂದೆ DK ಶಿವಕುಮಾರ್ ಅವರು ಕಲ್ಲು ಬಂಡಿಯನ್ನ ಒಡೆದು ಕದ್ದು ವಿದೇಶಕ್ಕೆ ಸಾಗಾಟ ಮಾಡಿದ್ದಾರೆ ಅನ್ನೋದೇ ಆದರೆ ನಮಗೆ ಯಾಕೆ ಸುಮ್ಮನೆ ಇದ್ರಿ? ಖಂಡಿತವಾಗಿಯೂ ನಮಗೆ ನಾನು ನಿಮ್ಗೆ ನೇರವಾಗಿ ಒಪ್ಕೊಂಡೆ. ನಮ್ಮ ಒಂದು ಅನಿವಾರ್ಯತೆ ನಮಗೆ ಏನಾಗುತ್ತೆ, ಸಮನ್ವಯ ಸಮಿತಿಯಲ್ಲಿ ಆ ಸಬ್ಜೆಕ್ಟ್ ಅನ್ನ ಎತ್ತಲಿಕ್ಕೆ ನೀವು ಆರೋಪಿಗಳಾಗ್ತೀರಾ? ಅಲ್ಲಲ್ಲ, ಒಂದು ನಿಮಿಷ ಸರ್. ನೀವು ಆ ಕಳ್ಳತನದಲ್ಲಿ ಪಾತ್ರರಾಗ್ತೀರಾ? ನೀವು ಆ ಕಳ್ಳತನದಲ್ಲಿ ಪಾತ್ರರಾಗ್ತೀರಾ? ಆಗಲ್ವಾ? ನಮಗೆ ನಿಮ್ಗೆ ಒಂದೇ ಒಂದು ದಯವಿಟ್ಟು 30 ಸೆಕೆಂಡ್ ಕೊಡಿ ಸಾಕು. ನಮಗೆ ಸನ್ಮಾನ್ಯ ದೇವೇಗೌಡರು ಯಾವ ಆಧಾರದ ಮೇಲೆ ನೀವು ಭ್ರಷ್ಟಾಚಾರದ ಆರೋಪವನ್ನು DK ಅವ್ರ ಮೇಲೆ ಮಾಡಿದ್ರು, ಸರ್ಕಾರದ ಮೇಲೆ ಮಾಡಿದ್ರು ಅಂತಕ್ಕಂಥ ಮಾತನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟು ನೀವು ಇದಕ್ಕೂ ಉತ್ತರ ಕೊಟ್ಬಿಡ್ತೀನಿ ಸರ್. ಇದೇ 13ರಿಂದ 18ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ
ಏನಾಗುತ್ತೆ, ಇದೇ ನೈಸ್ ಹಗರಣದ ಬಗ್ಗೆ ಒಂದು ತನಿಖೆಯನ್ನ ಶ್ರೀಯುತ ಜಯಚಂದ್ರ ಅವರ ನೇತೃತ್ವದಲ್ಲಿ ಒಂದು ತನಿಖೆಯ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ. ಮಾಡಿದಂತ ಸಂದರ್ಭದಲ್ಲಿ 13,000 ಎಕರೆಯನ್ನ ಅಕ್ರಮವಾಗಿ ಇವರು ಸ್ವಾಧೀನಪಡಿಸಿಕೊಂಡಿದ್ದಾರೆ, ಇದರಲ್ಲಿ ಅಕ್ರಮ ಆಗಿದೆ, ದಯವಿಟ್ಟು ವಾಪಸ್ ತಗೋಬೇಕು, ಇದಕ್ಕೆ ಯಾರು ಹೊಣೆ ಸರ್? ಅದು ತನಿಖೆ ಆಗೋಗಿದೆ, ತನಿಖಾ ವರದಿ ಬಂದು ಇವತ್ತಿನ ದಿವಸ ಸರ್ಕಾರದ ಮುಂದೆ ಇದೆ. ಒಂದಾಯ್ತಾ ಸರ್? ಪವರ್ ಪರ್ಚೇಸ್ ಅಲ್ಲಿ ₹3,000 ಪವರ್ ಪರ್ಚೇಸ್ ಇರೋದನ್ನ ₹7.25 ಕೊಟ್ಟು ಪವರ್ ಪರ್ಚೇಸ್ ಮಾಡೋದ್ರ ಬಗ್ಗೆ ತನಿಖೆ ಆಗಿದೆ, ಅದು ಸಹ ಸರ್ಕಾರದ ಮುಂದೆ ಇದೆ. ಅರ್ಕಾವತಿ ಬಡಾವಣೆ ಬಗ್ಗೆ, ರೀಡು ಬಗ್ಗೆ ತನಿಖೆ ಆಗಿದೆ, ಅದ್ರ ಬಗ್ಗೆ ಸಂಪೂರ್ಣ ದಾಖಲೆಗಳ ಸಮೇತ ಸರ್ಕಾರದ ಮುಂದೆ ಇದೆ. ದಾಖಲೆಗಳು ಕೇಳಿದ್ರಲ್ಲ ತಾವು, ದಾಖಲೆಗಳ ಸಮೇತ ಈ 3 ಹಗರಣಗಳ ಲೆಕ್ಕ ಹಾಕೊಂಡ್ರೆ ಕನಿಷ್ಠ 5 ಲಕ್ಷ ಕೋಟಿ ರಾಜ್ಯಕ್ಕಾಗಿರ್ತಕ್ಕಂಥ ನಷ್ಟ. ಯಾರಿಂದ? ಕಾಂಗ್ರೆಸ್ ಸರ್ಕಾರದಿಂದ. ಸನ್ಮಾನ್ಯ ಈಗ ಸೋಕಾಲ್ಡ್ ಯಾರ್ಯಾರು ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲರಿಂದಲೂ ಸಹ ರಾಜ್ಯದ ಲೂಟಿ ಆಗಿರ್ತಕ್ಕಂಥದ್ರ ಬಗ್ಗೆ ದಾಖಲೆ ಅವ್ರದೇ ಸರ್ಕಾರದ ಮುಂದೆ ಅವರೇ ನೇಮಕ ಮಾಡಿರ್ತಕ್ಕಂಥ ಆಯೋಗದ ವರದಿಗಳು ಇವತ್ತಿನ ದಿವಸ ಹೇಳ್ತಾ ಇವೆ. ಹೋಗ್ತಾ ಇಲ್ಲ ಯಾರು? ನಾವು ನೋಡ್ತೀವಿ ಸರ್. ಇವಾಗ ಇವ್ರಿಗೊಂದು ಕಾಲಾವಕಾಶ ಕೊಡಬೇಕಾಯ್ತು, ಅದೇನೋ ಹೇಳ್ತಿದ್ರಲ್ಲ, ನೀವುಗಳೇ ಹೇಳ್ತಾ ಇದ್ರಿ ಹನಿಮೂನ್ ಪೀರಿಯಡ್ ಕೊಡ್ರಪ್ಪ ಅಂತ. ಕೊಟ್ಟಿದ್ವಿ, ಮುಂದೆ ಅದನ್ನೇ ನಾವು ಮಾಡುವಂಥದ್ದು. ಕೇಳ್ತೀವಿ, ಸದನಗಳಲ್ಲಿ ಪ್ರಶ್ನೆ ಮಾಡ್ತೀವಿ, ಹಾಗೂ ಇವರು ಒಪ್ಕೊಳ್ಳಿಲ್ವಾ, ಖಂಡಿತ ಕೋರ್ಟ್ಗೆ ಹೋಗ್ತೀವಿ ನಾವು. ಓಕೆ, ಖಂಡಿತ. ಎಸ್ ಮೇಡಮ್, ಒಂದು DK ಶಿವಕುಮಾರ್ ಒಂದು ಬಳಕೆಯನ್ನ ಮಾಡ್ತಾರೆ, ಪಿಕ್ ಪಾಕೆಟ್ ಮಾಡೋನು. ಅಲ್ಲ, ಅದನ್ನು ಕೊಡ್ತೀನಿ, ನೀವು ಅದನ್ನು ಹೇಳಿ. ಪಿಕ್ ಪಾಕೆಟ್ ಮಾಡೋನು ನೀನು ಅಂತ ಹೇಳಿ ಯಾವಾಗ ಕಂಪ್ನಿ ಕೊಟ್ಟಿದ್ರಂತೆ DK ಶಿವಕುಮಾರ್ ಅವರು? ಪಿಕ್ ಪಾಕೆಟ್ ಅನ್ನ ನೋಡ್ಕೊಂಡು ಕೂತಿದಾರೆ ಅಂದ್ರೆ ಅವರು ಅಪರಾಧಿನೇ ಅಲ್ವಾ? ಹಾಗಿದ್ದಾಗ ಅದಕ್ಕೆ ಕಂಪ್ನಿ ಕೊಡೋರು, ನೋಡೋರು, ಅದು ನೋಡಿದ್ರು ಕೂಡ ಸುಮ್ಮನೆ ಇರೋರು, ಅವರು ಅಷ್ಟೇ ಆರೋಪಿಗಳಾಗಿ ಜೊತೆಲಿ ಓಡಾಡಿದವರು. ಯಾರ ಜೇಬಲ್ಲಿ ಯಾರು ಪಿಕ್ ಪಾಕೆಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಆರೋಪ ಮಾಡಿದ್ದಾರೆ, ನೀವಿದೀರಾ ಡಿಬೇಟ್ ಮಾಡಕ್ಕೆ ಪಬ್ಲಿಕ್ ಡೊಮೇನ್ ಅಲ್ಲಿ. ನೀವು ಮಾಡೋದನ್ನೆಲ್ಲ ಜನ ಕೇಳಿಸ್ಕೊತಾ ಇದ್ದಾರೆ, ಜನ ನೋಡ್ತಾರೆ. ಯಾರಾದ್ರೂ ನೋಡಿ ಯಾಕೆ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ಸಾರಿ, ಒಂದು ಪಾಯಿಂಟ್ ಹೇಳ್ತೀನಿ. ಯಾಕೆ ಅದನ್ನ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ರಾಜಕಾರಣಿಗಳು ಚೆನ್ನಾಗಿದ್ದಾಗ ಅವ್ರು ಕಳ್ಳತನ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ, ಇವ್ರು ಕಳ್ಳತನ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರಿಗೂ ಅನುಕೂಲ, ಇವ್ರಿಗೂ ಅನುಕೂಲ. ವಿರೋಧ ಆದಾಗ್ಲೇ ಇಂಥ ಬಾಯಿಗೆ ಬರೋದು. ಹೇಳಿ ಮೇಡಮ್. ಅರುಣ್, ಅದಕ್ಕಿಂತ ಅಧಿಕಾರ ದಾಹದಿಂದ ಹಿಂಗಾಗತ್ತೆ ಅಂತ ನಾನು ಹೇಳ್ತೀನಿ. 2008ರಲ್ಲಿ ಕಾಂಗ್ರೆಸ್ ಅನ್ನ ಇಳಿಸಬೇಕು ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸಿ ಅವರನ್ನ ಮುಖ್ಯಮಂತ್ರಿ ಮಾಡಿ 20 ತಿಂಗಳ ಆಗಿ ನಂತರ ತಮಗ್ ಬಿಟ್ಕೊಡ್ತಾರೆ ಅಂತೇಳಿ ಅವರು ಆಮೇಲೆ ಅವರು ನಾಮ ಹಾಕಿದ್ರು. 2006 ಆ ಸಂದರ್ಭದಲ್ಲಿ, ಹೌದು, ಆ ಸಂದರ್ಭ 20 ತಿಂಗಳು ಸಿಗದೆ ಇದ್ದಾಗ ಅವರು ಏನು ಒಂದು ಬೆನ್ನಿಗೆ ಚೂರಿ ಹಾಕಿಸ್ಕೊಂಡು ಮತ್ತೆ ರಾಜ್ಯ ಎಲ್ಲ ಸುತ್ತಿ ಬಂದದ್ದು ಇತಿಹಾಸ ತಮಗ್ ಗೊತ್ತಿದೆ. ಫಸ್ಟ್ ಟೈಮ್ ಆಯಿತು. 2ನೇ ಟೈಮ್ ಮೊನ್ನೆ ಅವರು ಮುಖ್ಯಮಂತ್ರಿ ಆಗಿ ಇಳಿದಿದ್ದ ದಿನ, 2ನೇ ವರ್ಷ ತುಂಬಿದ ದಿನ, ಬಾಂಕ್ವೆಟ್ ಹಾಲಲ್ಲಿ ಸೆಲೆಬ್ರೇಷನ್ ಮಾಡುವ ದಿನ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಸೆಲೆಬ್ರೇಷನ್ ದಿನ ಯಾವುದೇ ರಾಷ್ಟ್ರ ನಾಯಕರು ಬಂದಿರಲಿಲ್ಲ. ಅವರು ಹೇಳಿದ ಒಂದು ಮಾತೇನೋ, ಅದು ಸೂರ್ಯಚಂದ್ರ ಇರೋ ತನಕ ಇರುತ್ತೆ, ಅದು ಯೂಟ್ಯೂಬಲ್ಲಿ, ಆಯ್ತಾ? ಅಪ್ಪ ಮಕ್ಕಳ ಕಾಟ ತಡಿಲಾರದೆ ಅಂದ್ರೆ ನಮ್ಮನ್ನ ಇಳಿಸೋದ್ರಲ್ಲಿ ಅವ್ರ ಪಾತ್ರ ಇದೆ ಎನ್ನುವಂತ ಗಂಭೀರವಾದ ಆರೋಪವನ್ನ ಅವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಹೇಳಿದ್ರು. ಹೌದಾ? ಇವತ್ತು ಅದೇ JDS ಜೊತೆ ಕೈ ಜೋಡಿಸಬೇಕಾದ ಆದೇಶವನ್ನ, ಪರ್ಮಾನನ್ನ ಯಾರು ಹೊರಡಿಸಿದ್ದಾರೆ? ಏನು ಕೊಡಿಸಿದ್ದಾರೆ? ಯತೀಂದ್ರ ವಿರುದ್ಧ ಕ್ಯಾಂಡಿಡೇಟ್ ಆಗೋದಕ್ಕೆ ಅವಕಾಶ ಕೊಡದಲೇ ಇರುವಂತ ವಿಜಯೇಂದ್ರ ಅವರನ್ನ, ಒಂದು MLA ಟಿಕೆಟ್ ಕೊಡಕ್ಕೆ ಆಗದಲೇ ಇರುವಂತ, ಅವತ್ತು ಕೊಡದಲೇ ಇರುವಂತ ವಿಜಯೇಂದ್ರ ಅವರನ್ನ ಇವತ್ತು ನೀವು ಅಧ್ಯಕ್ಷ ಮಾಡಬೇಕಾದ್ರೆ ಯಡಿಯೂರಪ್ಪನದು ಕಾಯನ್ನು ನಡೆಯುತ್ತೆ. ಯಡಿಯೂರಪ್ಪನವ್ರಿಗೆ ವ್ಯಾಲ್ಯೂ ಇದೆ, ಯಡಿಯೂರಪ್ಪನವ್ರಿಗೆ ತಾಕತ್ತಿದೆ, ತಾಕತ್ತು ಬೇಕು. ಆದ್ರೆ ಮೋದಿ ಮೋದಿ ಅಂತೇಳಿ ಯಡಿಯೂರಪ್ಪ ಹೇಳ್ತಾರೆ. ಯಡಿಯೂರಪ್ಪನವ್ರನ್ನ CM ಉಳಿಸ್ಬೇಕು ಅಂತ ಅಷ್ಟು ಹಿರಿಯರಾದವ್ರನ್ನ ಯಾಕೆ ಮೋದಿ ಅವ್ರಿಗೆ ಯಾಕೆ ಹೃದಯದಲ್ಲಿ ಯಡಿಯೂರಪ್ಪ ಅಂತ ಬರಲಿಲ್ಲ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಮಂಡ್ಯದಲ್ಲಿ ಒಂದು ದೊಡ್ಡ ಮಹಾನ್ ರ್ಯಾಲಿಗಳನ್ನ ಮಾಡಿದ್ರು ಮೋದಿಯವರು. 7 ಎಷ್ಟು ಸೀಟ್ ಗೆದ್ದಿದೆ ಕಾಂಗ್ರೆಸ್? 7 ಗೆದ್ದಿದೆ. ಮೋದಿ ಫ್ಯಾಕ್ಟರ್ ಎಲ್ಲೋಯ್ತು? ಶಿವಮೊಗ್ಗಕ್ಕೆ ಹೋದ್ರು. ಐನೂರು ಮಂಜುನಾಥ್ ಅಂತ BJPಯಲ್ಲಿ ಇದ್ರು, MLCಗಳಾಗಿದ್ರು. ಅವರು ಪಾಪ ಹಿಂಗೆ ಬೇಜಾರು ಮಾಡ್ಕೊಂಡು ಈಶ್ವರಪ್ಪನವ್ರನ್ನ, ಅಲ್ಲಿನ ಅವ್ರದ್ದು ಕಾಟ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ತೆಗಿಬೇಕು, ಶೆಟ್ಟರನ್ನ ತೆಗಿಬೇಕು ಅಂತ ಯಾರೋ ಹೇಳಿದ್ದಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತ ಸನ್ಮಾನ್ಯ ನಳಿನ್ ಕಟೀಲ್ ಅವರು ಮಾತಾಡಿದ ಒಂದು ಮಾತನ್ನ ಎಲ್ಲರೂ ಕೇಳಿದ್ರಿ. ಯಾರ್ಯಾರನ್ನ ಎಲ್ಲೆಲ್ಲಿ ಮುಗಿಸೋದಕ್ಕೆ ಸ್ಕೆಚ್ಚು, ತಾಯಿನೇ ವಿಷಯ ಹೆಂಗಿಡ್ತಾರೆ ಅನ್ನೋದನ್ನ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಈಶ್ವರಪ್ಪನ್ ಗೆಲ್ಸಕ್ಕಾಯ್ತಾ? ಮೋದಿಜಿಯವರು ಒಂದು ಹೋಬಳಿ ಸೆಂಟರ್ಗೆ ಹೋಗಿದ್ರು ಶಿವಮೊಗ್ಗದಲ್ಲಿ, ಈಶ್ವರಪ್ಪನ್ ಗೆಲ್ಸಕ್ಕಾಯ್ತಾ? ನಾನ್ ಕೇಳ್ತಕ್ಕಂಥದ್ದು ಇವತ್ತು ಬಂಡೆ ಕಳ್ಳ, ಕನಕಪುರದ ಬಂಡೆ, ಕನಕಪುರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವತ್ತು ಇನ್ನೂ ಒಂದು ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ನಡೆಸ್ತಾ ಇದ್ದಾಗ ನಮ್ಮವರೇ ಆಗಿದ್ದಂತ ಯೋಗೇಶ್ವರ್
ಯಾಕಂದ್ರೆ ಡಿ ಕೆ ಅವ್ರಿಗೆ ನಾವು ಒಂದೇ ಪಾರ್ಟಿಯಲ್ಲಿ ಇದ್ದಂತವ್ರು, ನಂತರ ಅವ್ರು ಬಿಜೆಪಿಗೆ ಹೋಗಿ ಮಂತ್ರಿ ಆಗಿದ್ರು, ಅರಣ್ಯ ಸಚಿವರಾಗಿದ್ರು. ಅಲ್ಲಿ ಕನಕಪುರದ ಬಗ್ಗೆ ಇಂಚಿಂಚು ಗೊತ್ತಿರ್ತಕ್ಕಂಥವ್ರು. ಇವರು ಕಳ್ಳ ಬಂಡೆ ಸಾಗಿಸ್ತಾ ಇದ್ರೆ ಅವತ್ತು ಕೇಸ್ ಆಗ್ಬೇಕಾಗಿತ್ತಲ್ಲ, ಅವರು ಅದನ್ನು ಕಂಡಿಡಿಬೇಕಾಗಿತ್ತಲ್ಲ. ಅಲ್ಲಿ ಆಯ್ತು, ಇಲ್ಲಿ ಆಯ್ತು, ಮತ್ತೆ ಹೋದ್ರು, ಬಂದ್ರು, ಎಲ್ಲ ಆಯ್ತಲ್ಲ. ಕುಮಾರಸ್ವಾಮಿ ಅವರು ಪಿಕ್ ಪಾಕೆಟ್ ಮಾಡೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರು ಕೇಸ್ ಹಾಕ್ಬೇಕಾಗಿತ್ತಲ್ವಾ? ಯಾಕೆ ಕೇಸ್ ಹಾಕ್ಲಿಲ್ಲ? ಆಮೇಲೆ ಹೌದು, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ನಾನು ಅವ್ರಿಗೆ ಕೇಳಿದ್ರು, ಹಾಗೆ ಕೇಳಬೇಕಾಗಿದೆ ನಿಮಗೆ. ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿಲ್ಲ, ಪಿಕ್ ಪಾಕೆಟ್ ಕೇಸ್. ದೇವರಾಜ್ ಒಂದ್ ನಿಮಿಷ ನೋಡಿ. ಅವರು ನಾನು ವ್ಯಾಪಾರಸ್ಥ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಗ್ರಾನೈಟ್ ಬಿಸ್ನೆಸ್ ಮಾಡ್ತೀನಿ ಅವತ್ತು ಹೇಳಿದ್ದಾರೆ, ಹೇಳ್ತಾ ಬರ್ತಿದ್ದಾರೆ, ಇವತ್ತು ಹೇಳ್ತಾರೆ, ಅವ್ರು ಮುಂದಕ್ಕೆ ಹೇಳ್ತಾರೆ. ಪ್ರಶ್ನೆ ಅದಲ್ಲ. ಅವ್ರು ವೈಲೇಷನ್ ಆಗಿದ್ರೆ, ಆತರ ಗಂಭೀರ ಆರೋಪಗಳಿದ್ರೆ ತಪ್ಪು ಅಂತ ಹೇಳಲ್ಲ, ನಾನು ಟೀಕೆ ಮಾಡೋದು ತಪ್ಪು ಅಂತ ಹೇಳಲ್ಲ. ಆದ್ರೆ ಅದು ನಂತರ ದಿನದಲ್ಲೂ ಸಾಬೀತಾಗಬೇಕಲ್ಲ. ಇವತ್ತು ಬಿಟ್ ಕಾಯಿನ್ ಇರ್ಲಿ, 40% ಇರ್ಲಿ, ಅಥವಾ PSI ಸ್ಕ್ಯಾಮ್ ಇರ್ಲಿ, ತನಿಖೆ ಆಗತ್ತೆ, ಗೊತ್ತಾಗುತ್ತೆ ಬಿಡಿ. ಮ್ಯಾಚ್ ಫಿಕ್ಸ್ ಹೋಗ್ಬಾರ್ದು ಅಷ್ಟೇ, ರಾತ್ರಿ ಹೋಗ್ಬಾರ್ದು. ಕೈ ಒಕ್ಕಲಿಗರ ಕೈ ತಾಕತ್ತಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ನಾಳೆ ಅರುಣ್ ನೋಡಿ, ಕುಮಾರಸ್ವಾಮಿ ಅವರೇ ಅಧ್ಯಕ್ಷರಾಗ್ತಾರೆ ಪಾರ್ಟಿಗೆ. 2 ದಿನ ಕಾಯ್ತಾ ಇರಿ. ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. ಯಾವ ತನಿಖೆಗಳು ಕೂಡ ಅಂತಿಮ ಘಟ್ಟಕ್ಕೆ ಬರೋದಿಲ್ಲ, ಯಾರನ್ನು ಯಾರು ಜೈಲಿಗೆ ಹಾಕೋದಿಲ್ಲ, ಎಲ್ಲವೂ ಅಲ್ಲಲ್ಲಿ ಸೆಟ್ಲ್ ಆಗುತ್ತೆ. ಇದು ಚುನಾವಣೆ ಸಂದರ್ಭದಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥ ಕೆಲಸ ಅಷ್ಟೇ ನಾಯಕರುಗಳಿಂದ. ಆಮೇಲೆ ಅವ್ರವ್ರ ಪಡೆಯವ್ರು ಚೆನ್ನಾಗೇ ಇರ್ತಾರೆ. ಜನ ಮಾತ್ರ ಈ ಟೈಮಲ್ಲಿ ಕೋಪಗೊಂಡ್ಬಿಟ್ಟು ಅವ್ರು ಹಂಗೆ ಹೇಳ್ಬಿಟ್ರು ಅಂತೇಳಿ ಒತ್ತಬೇಕಲ್ಲ, ಅದಕ್ಕೆ ಇವೆಲ್ಲ ಡ್ರಾಮಾಗಳು ನಡೆಯೋದು.